ಸೋಫಾದಲ್ಲಿ ಶಾರದಾ ತನ್ನ ಗಂಡ ಪ್ರಸಾದ್, ಮಗ ರಮೇಶ ಕೂತ್ಕೊಂಡಿದ್ರೆ ಕಪ್ಪನೆಯ ಸೊಸೆ ಅನಾಮಿಕಾ ಮೌನವಾಗಿ ನಿಂತಿರುತ್ತಾಳೆ. ಕಪ್ಪಗಿರುವ ನಿನ್ನ ನನ್ನ ಸೊಸೆ ಹಾಗೆ ಒಪ್ಕೋಬೇಕು ಅಂದರೆ ನಾನು ಹೇಳಿದ ಹಾಗೆ ನೀನು ಮಾಡಬೇಕು ಅನಾಮಿಕಾ. ಶಾರದಾ, ನೀನು ಒಂದು ವಿಷಯ ಮರ್ತೋಗ್ತಾ ಇದೆಯಾ? ನಮ್ಮ ಹುಡುಗ ರಮೇಶು ಅನಾಮಿಕಳ ಕುತ್ತಿಗೆಯಲ್ಲಿ ತಾಳಿ ಕಟ್ಟುತ್ತಲೇ ಅವಳು ನಮ್ಮ ಮನೆಗೆ ಸೊಸೆಯಾಗಿದ್ದಾಳೆ. ಈಗ ಮತ್ತೆ ನೀನು ಒಪ್ಕೊಳ್ಳೋದೇನೋ ಎಂದು ಪ್ರಸಾದ್ ಅನ್ನುತ್ತಲೇ ಶಾರದಾ ಕೋಪದಿಂದ ನೋಡ್ತಾಳೆ. ನಮ್ಮ ಹುಡುಗ ಈ ಕಪ್ಪನಿ ಹುಡುಗಿ ಅನಾಮಿಕಳನ್ನು ಮದುವೆ ಮಾಡ್ಕೊಂಡು ಬರೋದು ನನಗೆ ಸ್ವಲ್ಪನೂ ಇಷ್ಟವಿಲ್ಲ. ಮಗು ರಮೇಶು, ಈ ಅನಾಮಿಕಳ ಜೊತೆ ವಿಚ್ಛೇದನ ತಗೋ, ಅವಳಿಗೆ ಎಷ್ಟು ಬೇಕೋ ಅಷ್ಟು ಕೊಡೋಣ ಎಂದು ಶಾರದಾ ಅನ್ನುತ್ತಲೇ ರಮೇಶ್ ಗಾಬರಿಯಾಗುತ್ತಾ ಶಾರದಾಳ ಕಡೆ ನೋಡ್ತಾನೆ. ಅನಾಮಿಕಾ ಅಯೋಮಯದಿಂದ ರಮೇಶನ ಕಡೆ ನೋಡುತ್ತಾಳೆ. ಪ್ರಸಾದ್ ಸ್ವಲ್ಪ ಗಾಬರಿಯಿಂದ, ಏನ್ ಮಾತಾಡ್ತಾ ಇದೀಯ ಶಾರದಾ? 3 ದಿನದ ಹಿಂದೆ ಮದುವೆ ಮಾಡ್ಕೊಂಡು ಮನೆಗೆ ತಂದ ಸೊಸೆಗೆ ವಿಚ್ಛೇದನ ಕೊಡೋದಂದ್ರೇನು? ಹಾಗೆ ಆಗೋದಿಲ್ಲ. ಅಂದ್ರೆ ಅನಾಮಿಕಳ ತಂದೆ ತಾಯಿಗೆ ಫೋನ್ ಮಾಡಿ ಅವ್ರ ಊರಿನ ದೊಡ್ಡ ಮನುಷ್ಯರನ್ನ ಕರ್ಕೊಂಬ ಅಂತ ಹೇಳಿ ಅವರ ಮುಂದೆ ಮಾತಾಡಿ ಅನಾಮಿಕಳ ಜೊತೆ ನಮ್ಮ ಹುಡುಗಿ ಜೊತೆ ಎಂತಹ ಸಂಬಂಧವಿಲ್ಲ ಅಂತ ಹೇಳಿಸಿ ನನ್ನ ಕಣ್ಣ ಮುಂದಿನಿಂದ ಆಗ ಮನೆಯಿಂದ ಕಳ್ಸೋಣ. ಅಪ್ಪ, ಸ್ವಲ್ಪ ಹೊತ್ತು ನೀನೇನು ಮಾತಾಡಬೇಡ. ಅಮ್ಮ ಹೇಳಿದ ಹಾಗೆ ಅನಾಮಿಕ ಮಾಡ್ತಾಳೆ ಬಿಡು. ಹೌದು ಅತ್ತೆ, ನಾನು ಒಪ್ಕೋತಾ ಇದ್ದೀನಿ. ನೀವು ಹೇಳಿದ ಹಾಗೆ ಮಾಡ್ತೀನಿ. ನಿಮಗೆ ಇಷ್ಟಪಟ್ಟ ಹಾಗೆ ಇರ್ತೀನಿ ಅತ್ತೆ. ನನ್ನನ್ನು ಮಾತ್ರ ನನ್ನ ತವ್ರ ಮನೆಗೆ ಕಳಿಸ್ಬೇಡಿ. ಕೇಳಿದ್ರಲ್ಲ, ನಾನು ಹೇಳಿದ ಹಾಗೆ ಮಾಡೋದಕ್ಕೆ ಅನಾಮಿಕ ಒಪ್ಕೊಂಡಿದ್ದಾಳೆ. ಇನ್ನು ನೀವೇನು ಮಾತಾಡಬೇಡಿ. ಏನಾದರೂ ಇದ್ರೆ ನಾನು ಹೇಳಿ ಇಲ್ಲಿಂದ ಹೋದ್ಮೇಲೆ ಮಗ ಸೊಸೆ ಹತ್ರ ಮಾತಾಡಿ, ಸರಿನಾ ಎಂದು ಶಾರದಾ ಅನ್ನುತ್ತಲೇ ಪ್ರಸಾದ್ ಏನೂ ಮಾತನಾಡದೆ ಹಾಗೆ ಕೂತಿರುತ್ತಾನೆ. ನಿನಗೆ ಮನೆ ಕೆಲಸ ಅಡುಗೆ ಕೆಲಸ ಚೆನ್ನಾಗಿ ಬರುತ್ತೆ ಅಂತ ಹೇಳ್ದಿಯಲ್ಲ, ಈ 3 ದಿನದಿಂದ ಮಾಡಿ ತೋರಿಸಿದ್ಯಾ ಕೂಡ. ಮನೆ ಕೆಲಸ ಅಡುಗೆ ಕೆಲಸ ಮನೆ ಕೆಲಸದವಳು ಮಾಡ್ತಾಳೆ, ಮತ್ತೆ ಸೊಸೆಯಾಗಿ ನೀನೇನು ಮಾಡ್ತೀಯಾ? ನೀವೇನು ಹೇಳಿದ್ರು ಅದು ಮಾಡ್ತೀನಿ ಅತ್ತೆ. ಬದುಕೋದಕ್ಕೆ ನಿಂಗೇನು ಬರುತ್ತೆ? ಕೆಲಸ ಮಾಡೋದು ಅಡುಗೆ ಮಾಡೋದು ಬರುತ್ತೆ ಅತ್ತೆ. ಅಡುಗೆ ಮಾಡೋದು ಬರುತ್ತಾ? ಎಷ್ಟು ಥರದ ಅಡುಗೆ ಮಾಡ್ತೀಯಾ ಏನು? ಸುಮಾರಾಗಿ ಎಲ್ಲ ಥರದ ಅಡುಗೆ ಮಾಡ್ತೀನಿ ಅತ್ತೆ. ಸರಿ ಕಣೆ ಅನಾಮಿಕಾ, ಏನಾದರೂ ಫುಡ್ ವ್ಯಾಪಾರವಿಟ್ಟು ದುಡ್ಡು ಸಂಪಾದಿಸು. ಅದೆಲ್ಲಮ್ಮ, ಅನಾಮಿಕಾ ಕಪ್ಪಾಗಿರ್ತಾಳೆ. ಮನೆಯೊಳಗಿರುವ ಅನಾಮಿಕಾ ಸೊಸೆನೇ ನಿನಗೆ ಇಷ್ಟವಾಗೋದಿಲ್ಲ. ಇನ್ನು ಹೊರಗಡೆ ಅನಾಮಿಕಾ ಫುಡ್ ಬಿಸ್ನೆಸ್ ಮಾಡಿದ್ರೆ ಯಾರು ಬಂದು ತಿಂತಾರಮ್ಮ? ಹೇಗೆ ಅವಳು ತನ್ನ ಫುಡ್ ಬಿಸ್ನೆಸ್ ಇಟ್ಟು ಸಕ್ಸಸ್ ಆಗ್ತಾಳೆ? ಇಲ್ಲಿ ನೋಡು ಮಗನೇ, ಕಪ್ಪಗಿರುವ ಅನಾಮಿಕಳನ್ನ ಅವಳ ಕಟ್ಟುಪಾಡು ಒಳ್ಳೆ ಮನಸ್ಸನ್ನ ಹಿಡಿಸಿ ನೀನು ಮದುವೆ ಮಾಡ್ಕೊಂಡು ಹೆಂಡತಿಯಾಗಿ ಮಾಡ್ಕೊಂಡಿದ್ಯಲ್ಲ, ಮನೆ ಸೊಸೆಯಾಗಿ ಕರ್ಕೊಂಡ್ಬಂದೆ. ನಾನು ಅಡ್ಡ ಹೇಳಲಿಲ್ಲ, ನಿನಗಾಗಿ ಒಪ್ಕೊಂಡೆ. ನನಗಾಗಿ ಒಪ್ಕೊಂಡ ಮೇಲೆ ಮತ್ತೆ ಈ ಫುಡ್ ಬಿಸ್ನೆಸ್ ಏನಕ್ಕಮ್ಮ? ಮನೆ ಕೆಲಸ ಅಡುಗೆ ಕೆಲಸ ಮಾಡಿಕೊಂಡು ಮನೇಲೇ ಇರಲಿ ಬಿಡು. ಅಂದರೆ ನಿನ್ನ ಹೆಂಡ್ತಿನ ಕರ್ಕೊಂಡು ಮನೆಯಿಂದ ಹೊರಟೋಗೋ. ನಾನೇನು ಹೇಳೋದಿಲ್ಲ. ಇಲ್ಲಮ್ಮ, ನಾನು ಎಲ್ಗೂ ಹೋಗೋದಿಲ್ಲ. ನನಗೆ ನೀವು ಬೇಕು, ಅನಾಮಿಕನು ಬೇಕು. ಅಂದರೆ ಅನಾಮಿಕಾ, ನಾನು ಹೇಳಿದ ಹಾಗೆ ಯಾವುದಾದ್ರೂ ಫುಡ್ ವ್ಯಾಪಾರ ಮಾಡಲೇಬೇಕು. ಮಾಡ್ತೀನಿ ಅತ್ತೆ. ಯಾವ ಫುಡ್ ವ್ಯಾಪಾರ ಮಾಡು ಅಂತ ನೀವೇ ಹೇಳಿ. ನಿನಗೆ ಚೆನ್ನಾಗಿ ಯಾವ ಫುಡ್ ಮಾಡೋದಕ್ಕೆ ಬರುತ್ತೋ ಅದೇ ಮಾಡು ಅನಾಮಿಕಾ. ಆದ್ರೆ ನಿನ್ನ ಮುಖಕ್ಕೆ ಎಂತಹ ಸ್ಕಾರ್ಫ್ ಕೂಡ ಇರಬಾರ್ದು. ಅದನ್ನು ಮಾತ್ರ ನೆನಪಿನಲ್ಲಿ ಇಟ್ಕೋ ಎಂದು ಹೇಳಿ ಶಾರದಾ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಈ ಕಡೆ ಅನಾಮಿಕಾ, ಆ ಕಡೆ ರಮೇಶ್ ಇಬ್ಬರು ಸಂತೋಷ ಪಡುತ್ತಾ ಒಬ್ಬರನ್ನೊಬ್ಬರು ನೋಡ್ಕೋತಾ ಇರ್ತಾರೆ. ಅಮ್ಮ ಅಪ್ರಯತ್ನವಾಗಿ అయిష్టವಾಗಿಯೇ ನಿನ್ನನ್ನ ಸೊಸೆ ಎಂದ್ಲು. ನೀನು ಸೊಸೆಯಾಗಿ ಅವಳಿಗೆ ಹಿಡಿಸಿದ್ಯಾ. ಆದ್ರೆ ಎಲ್ಲೋ ಒಂದು ಕಡೆ ಅಮ್ಮನಲ್ಲಿ ಯಾವುದೋ ಒಂದು ತಿಳಿಯದ ದುಃಖವಿದೆ. ಆ ದುಃಖ ಏನು ಅಂತ ತಿಳ್ಕೋಬೇಕು ನಾವು. ಅತ್ತೆ ಯಾವ ವಿಧದಿಂದ ಅಂದ್ರೂ ನನ್ನನ್ನ ಸೊಸೆ ಎಂದ್ಲು, ಅದು ಸಾಕು. ಹಾಗೇನೆ ಅತ್ತೆ ಹೇಳಿದ ಹಾಗೆ ಮುಖಕ್ಕೆ ಯಾವುದೇ ಸ್ಕಾರ್ಫ್ ಇಲ್ಲದೆ ನಾನು ಫುಡ್ ವ್ಯಾಪಾರ ಮಾಡಬೇಕು ಅಂದ್ಕೋತಾ ಇದ್ದೀನಿ. ಮಾಡ್ತೀನಿ. ಅಮ್ಮ ಏನಕ್ಕೆ ನಿನಗೆ ಫುಡ್ ವ್ಯಾಪಾರ ಮಾಡು ಅಂತ ಹೇಳಿದ್ಲು ನನಗೆ ಅರ್ಥವಾಗ್ತಿಲ್ಲ ಅನಾಮಿಕಾ. ನಾನು ಆಲೋಚನೆ ಮಾಡ್ತಾ ಇದ್ದೀನಿ ರೀ, ನಂಗೆ ಕೂಡ ಅರ್ಥವಾಗಿಲ್ಲ. ಏನೇನಾದ್ರೂ ಆಗ್ಲಿ ಬಿಡಿ, ನನಗೆ ತುಂಬಾ ಚೆನ್ನಾಗಿ ಬರುವ ಹಿಡಿಸಿದ ಫ್ರೆಂಚ್ ಫ್ರೈಸ್ ಮಾಡಿ ಮಾರ್ತೀನಿ. ಆ ದುಡ್ಡು ತಂದು ಅತ್ತೆಗೆ ಕೊಡ್ತೀನಿ. ಶಬಾಸ್ ಸೊಸೆ ಅಂತ ಅನ್ನಿಸ್ಕೋತೀನಿ ರೀ. ಇನ್ನು ನನಗೆ ಅರ್ಥವಾಗದ ವಿಷಯ ಒಂದಿದೆ ಅನಾಮಿಕಾ. ಸೊಸೆಯಾಗಿ ನನ್ನನ್ನ ಒಪ್ಕೋಬೇಕಾದ್ರೆ ಈ ಫುಡ್ ಬಿಸ್ನೆಸ್ ಯಾಕೆ ಅಂತನಾ? ಹೌದು ಅನಾಮಿಕಾ. ಬೇಡ ರೀ, ಅತ್ತೆ ನೀನು ಕೇಳಬೇಡಿ. ಏನಾದ್ರೂ ಅಂದ್ರೆ ಮನೆಯಿಂದ ಹೊರಟು ಹೋಗು ಅಂತಾರೆ. ಯಾಕೆ ಹೇಳಿ? ಅತ್ತೆನಂತೂ ನೀವೇನು ಕೇಳಬೇಡಿ. ನನಗೆ ಬಂದ ಫ್ರೆಂಚ್ ಫ್ರೈಸ್ ಮಾಡಿ ಮಾರ್ತೀನಿ. ಇಲ್ಲ ಅಂದ್ರೆ ನಾವು ಮಾವೇನ ಹತ್ರ ವಿಷಯ ಹೇಳೋಣ. ಅವರು ನಮಗೆಷ್ಟೋ ಸಪೋರ್ಟಿವ್ ಆಗಿದ್ದಾರೆ. ಸರಿ ಅನಾಮಿಕಾ, ಹೋಗಿ ಅಪ್ಪಂಗೆ ಹೇಳಿ ನಿನ್ನ ಬಿಸ್ನೆಸ್ ಅನ್ನ ಶುರು ಮಾಡಬಹುದು ಬಾ ಎಂದು ಇಬ್ಬರು ಹಾಲ್ನಿಂದ ಶಾರದಾಳ ಬೆಡ್ರೂಮ್ ಹತ್ರ ಬರ್ತಾರೆ. ಅಲ್ಲಿ ಶಾರದಾ ಪ್ರಸಾದರು ಮಾತಾಡ್ಕೋತಾ ಇರ್ತಾರೆ. ಅವರ ಮಾತುಗಳು ಇವರಿಗೆ ಕೇಳಿಸುತ್ತಾ ಇರುತ್ತೆ. ಶಾರದಾ, ನಿನ್ನ ಸೊಸೆ ಕಪ್ಪಾಗಿರೋದು ಹಿಡಿಸ್ಲಿಲ್ವಾ ಏನೋ? ಕಪ್ಪು ಅನ್ನೋದು ಬಣ್ಣ ಮಾತ್ರನೇ ರೀ. ನನಗೆ ಅನಾಮಿಕಳ ಮನಸ್ಸು, ಮಾಡುವ ಅಡಿಗೆ, ಮನೆ ಕೆಲಸ ಎಲ್ಲ ಹಿಡಿಸಿದೆ. ಆದರೆ ಕೊನೆಯಲ್ಲಿ ಹೇಳಿದ ಮಾತು ಮಾತ್ರ ಹಿಡಿಸ್ಲಿಲ್ಲ. ಸೊಸೆ ಕೊನೆಯಲ್ಲಿ ಹೇಳಿದ ಮಾತು ಹಿಡಿಸ್ಲಿಲ್ವಾ? ಏನು ಮಾತು ಹೇಳಿದ್ಲು? ನಿನಗೇನು ಮಾತು ಹಿಡಿಸ್ಲಿಲ್ಲ ಶಾರದಾ? ಅದೇ ರೀ,
ಅನಾಮಿಕಾ ಕಪ್ಪಾಗಿರೋದ್ರಿಂದ ಅವಳ ತಾಯಿ ತಂದೆಯರು ಸೊಸೈಟಿಗೆ ಭಯಪಟ್ಟು ಹೊರಗೆ ಕರ್ಕೊಂಡು ಹೋದ ಪ್ರತಿ ಸಲ ಮುಖಕ್ಕೆ ಸ್ಕಾರ್ಫ್ ಕಟ್ಟಿ ಕರ್ಕೊಂಡು ಹೋಗ್ತಾ ಇದ್ರು ಅಂತ ಹೇಳಿದ್ಲು. ಅಂದ್ರೆ ತನ್ನ ಮಗಳು ಕಪ್ಪಾಗಿದ್ದಾಳೆ ಅಂತ ಹೊರಗೆ ತಿಳಿದ್ರೆ ಹಂಗಿಸ್ತಾರೆ ಅಂತ ಅವರ ತಂದೆ ತಾಯಿ ಆಲೋಚನೆ ಮಾಡಿದ್ರು. ಈಗ ನಮ್ಮ ಮಗ ಕೂಡ ಅವಳು ಕಪ್ಪಾಗಿರ್ತಾಳೆ, ಹೊರಗಡೆ ಬಿಸ್ನೆಸ್ ಹೇಗೆ ಮಾಡ್ತಾಳೆ ಅಂತ ಕೇಳ್ತಾ ಇದ್ದಾನಲ್ವಾ. ಅವಳು ಕಪ್ಪಾಗಿದ್ರು ಖಚಿತವಾಗಿ ಬಿಸ್ನೆಸ್ ಮಾಡ್ತಾಳೆ ಅಂತ ನೀವು ಅಂದ್ಕೊಂಡ ಹಾಗೆ ದುಡ್ಡು ಸಂಪಾದಿಸಿ ಮಾಡ್ತಾಳೆ ಅಂತ ಹೇಳಲಾರ್ದೆ ಹೋಗ್ತಾ ಇದ್ದಾನೆ ಎಂದು ಅನ್ನುತ್ತಾ ಇರುವ ಮಾತುಗಳು ಆ ರೂಮಿನ ಬಾಗಿಲ ಹತ್ತಿರವಿರುವ ರಮೇಶ್ ಅನಾಮಿಕರು ಕೇಳುತ್ತಾರೆ. ಆಗ ರಮೇಶ್ ಮೌನವಾಗಿ ತಲೆ ತಗ್ಗಿಸುತ್ತಾನೆ. ಶಾರದಾ ಪ್ರಸಾದರು ಮತ್ತೆ ಮಾತಾಡಿಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಯಾಕೆ ಶಾರದಾ ಸೊಸೆನ ಫುಡ್ ಬಿಸ್ನೆಸ್ ಮಾಡು ಅಂತ ಹೇಳ್ತಾ ಇದೆಯಾ? ಯಾಕೆ ಅಂದರೆ ಶಾರದಾ ಕಪ್ಪನೆ ಹುಡುಗಿನ ಸೊಸೆಯಾಗಿ ತಂದು ಮನೆಯಲ್ಲೇ ಇಟ್ಕೊಂಡಿದ್ದಾಳೆ, ಹೊರಗೆ ಕರ್ಕೊಂಬರ್ತಾ ಇಲ್ಲ ಅಂತ ನನಗೆ ಹಂಗಿಸ್ತಾರೆ ಅಂತ ಭಯಪಟ್ಟಲ್ಲ ರೀ. ಪಗಿದ್ರು ಅವಳಿಗೆ ಕೂಡ 4 ಜನರ ಮಧ್ಯೆ ಸ್ವೇಚ್ಛೆಯಾಗಿ ಬದುಕೋದಕ್ಕೆ ಅವಕಾಶವಿದೆ ಅಂತ ಹೇಳಿ ನಾನು ಈ ಪ್ರಯತ್ನ ಮಾಡ್ತಾ ಇದ್ದೀನಿ. ನಾನು ಒಂದು ಕಡೆ ಇದ್ದು ಅವಳಿಗೆ ಸಹಾಯವಾಗಿರ್ತೀನಿ ಎಂದು ಹೇಳುತ್ತಾ ಇರುವಾಗ ಬಾಗಿಲ ಹತ್ತಿರವಿರುವ ಅನಾಮಿಕಾ ರಮೇಶರ ಕಣ್ಣಿನಿಂದ ನೀರು ಹರಿತಾ ಇರುತ್ತೆ. ಏನು ಅಂದ್ರೆ ನಾವು ನಮ್ಮ ಅತ್ತೆನ ತಪ್ಪಾಗಿ ಅರ್ಥ ಮಾಡ್ಕೊಂಡು ಅತ್ತೆ ನನ್ನನ್ನ ಅಮ್ಮನ ಹಾಗೆ ಅರ್ಥ ಮಾಡ್ಕೊಂಡು ನನಗೆ ಧೈರ್ಯ ತರುವ ಪ್ರಯತ್ನ ಮಾಡ್ತಾ ಇದ್ದಾಳೆ. ಹೌದು ಅನಾಮಿಕಾ, ಅಮ್ಮ ಎಲ್ಲರಿಗೂ ಅಮ್ಮನೇ. ಅಮ್ಮ ಇಷ್ಟೆಲ್ಲ ಆಲೋಚನೆ ಮಾಡ್ತಾಳೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಈಗ ಅರ್ಥವಾಯ್ತಲ್ಲ. ಈಗ ನೀವು ಅತ್ತೆಗೆ ಏನು ಅನ್ಬೇಡಿ. ಮಾವಯ್ಯಂಗೆ ಕೂಡ ಈಗಲೇ ವಿಷಯ ಅರ್ಥವಾಗಿದ್ರಿಂದ ನಾವು ಮಾವಯ್ಯನ ಹತ್ರ ಮಾಮೂಲಾಗಿ ಇರ್ಬೇಕು ಎಂದು ಮಾತನಾಡಿಕೊಂಡು ಅಲ್ಲಿಂದ ಹೊರಟು ಹೋಗುತ್ತಾರೆ. ಮಾರನೇ ದಿನ ಕಪ್ಪನೆ ಸೊಸೆ ಅನಾಮಿಕಾ ಅತ್ತೆ ಶಾರದಳ ಹತ್ತಿರ ಆಶೀರ್ವಾದ ತೆಗೆದುಕೊಳ್ಳುತ್ತಾರೆ. ನನಗೆ ಆಶೀರ್ವದಿಸಿ ಅತ್ತೆ, ನಾನು ಈ ದಿನದಿಂದ ಫ್ರೆಂಚ್ ಫ್ರೈಸ್ ಮಾಡ್ತಾ ಇದ್ದೀನಿ. ನಿನಗೆ ವಿಜಯ ಬರಬೇಕು ಸೊಸೆ, ನಾನು ಕೂಡ ಬರ್ತಾ ಇದ್ದೀನಲ್ಲ ಬಾ ಎಂದು ಹೇಳುತ್ತಲೇ ಕಪ್ಪನೆ ಅನಾಮಿಕಾ ಶಾರದಳ ಜೊತೆ ಸೇರಿ ಮನೆ ಹತ್ತಿರದಿಂದ ಹೊರಟು ಒಂದು ಮರದ ಕೆಳಗೆ ಇಟ್ಟುಕೊಂಡ ಫ್ರೆಂಚ್ ಫ್ರೈಸ್ ವ್ಯಾಪಾರದ ಹತ್ರ ಬರ್ತಾಳೆ. ಫ್ರೆಂಚ್ ಫ್ರೈಸ್ ತಯಾರು ಮಾರ್ತಾ ಇರ್ತಾಳೆ. ದಾರಿಯಲ್ಲಿ ಹೋಗ್ತಾ ಇರುವವರು ಕಪ್ಪಗಿರುವ ಅನಾಮಿಕಳನ್ನು ನೋಡುತ್ತಾರೆ. ಆದರೆ ಅವಳು ಇಟ್ಟುಕೊಂಡ ಫ್ರೆಂಚ್ ಫ್ರೈಸ್ನ ಮಾತ್ರ ಯಾರು ನೋಡ್ತಾ ಇರಲ್ಲ. ಆದ್ರೆ ಯಾರು ಬೈಕನ್ನ ಕಾರನ್ನ ನಿಲ್ಲಿಸ್ತಾ ಇರಲಿಲ್ಲ, ಯಾರು ಆ ಗಾಡಿ ಹತ್ರ ಬರ್ತಾ ಇರಲಿಲ್ಲ. ಇದನ್ನೆಲ್ಲ ನೋಡುತ್ತಾ ಅತ್ತೆ ಶಾರದ ಬಹಳ ದುಃಖ ಪಡ್ತಾ ಇರ್ತಾಳೆ. ಸಾಯಂಕಾಲವಾಗುವ ಹೊತ್ತಿಗೆ ಕಪ್ಪನೆ ಸೊಸೆ ಅನಾಮಿಕಾ 1 ಪ್ಲೇಟ್ ಫ್ರೆಂಚ್ ಫ್ರೈಸ್ ಕೂಡ ಮಾರಲಾರದೆ ಹೋಗ್ತಾಳೆ. ದಿಗಿಲಿನಿಂದ ಆ ಗಾಡಿ ಹತ್ರನೇ ನಿಂತಿರ್ತಾಳೆ. ಅದನ್ನು ನೋಡಿದ ಮೇಲೆ ಶಾರದಾ ಅನಾಮಿಕಳ ಹತ್ತಿರಕ್ಕೆ ಬಂದು ಹೀಗಂತಾಳೆ, ದುಃಖ ಪಡಬೇಡ ಸೊಸೆ, ಕಪ್ಪಾಗಿರೋದ್ರಿಂದ ನಿನ್ನ ಹತ್ರ ತಗೊಳ್ತಾ ಇಲ್ಲ ಅಂತ ದುಃಖ ಪಡಬೇಡ. ಹೇಗೆ ಮಾಡಿದರೆ ನಿನ್ನ ಹತ್ರ ಎಲ್ಲರೂ ನೀನು ಮಾಡ್ತಾ ಇರುವ ಫ್ರೆಂಚ್ ಫ್ರೈಸ್ ತಿಂತಾರೋ ಆಲೋಚಿಸು, ಆಗಲಿ ನೀನು ಸಕ್ಸಸ್ ಆದ ಹಾಗೆ ಸೊಸೆ. ಸರಿಯತ್ತೆ ಎಂದು ಅನಾಮಿಕಾ ಹೇಳಿ ಆಲೋಚನೆ ಮಾಡಲಿಕ್ಕೆ ಶುರು ಮಾಡ್ತಾಳೆ. ದುಃಖದಿಂದ ಆ ದಿನ ಮನೆಗೆ ಬರುತ್ತಾಳೆ ಅನಾಮಿಕಾ. ಆ ದಿನ ರಾತ್ರಿ ಶಾರದಾ ಬೆಡ್ರೂಮಲ್ಲಿ ಶಾರದಾ ಪ್ರಸಾದ್ ಇಬ್ಬರು ಮಾತಾಡ್ಕೋತಾ ಇರ್ತಾರೆ. ಏನಾಯ್ತು ಶಾರದಾ, ಹುಡುಗಿ ವ್ಯಾಪಾರ ಈ ದಿನ ಚೆನ್ನಾಗಿ ನಡೆದ ಹಾಗೇನಾ? ಸೊಸೆ ಕಪ್ಪಾಗಿರೋದ್ರಿಂದ ಯಾರು ಕೂಡ ಅವಳ ಹತ್ರ ಫ್ರೆಂಚ್ ಫ್ರೈಸ್ ತಗೋತಾ ಇಲ್ಲ. ಅದರಿಂದ ಆಕೆ ದುಃಖ ಪಡ್ತಾ ಇದ್ದಿದ್ದರಿಂದ ನಾನೇ ಸಮಾಧಾನಿಸ್ದೆ. ಹೇಗೆ ಮಾರಬೇಕೋ ಮೊದಲು ಆಲೋಚಿಸು ಅಂತ ಹೇಳಿದೆ ರೀ. ಸೊಸೆ ಏನೋ ಒಂದು ಒಳ್ಳೆ ಆಲೋಚನೆ ಮಾಡ್ತಾಳೆ ಅಂತ ನಾನು ಅಂದ್ಕೋತಾ ಇದ್ದೀನಿ ಶಾರದಾ. ಹುಡುಗಿ ಏನು ಬುದ್ಧಿ ಕಡಿಮೆ ಅವಳಲ್ಲ, ಈ ವ್ಯಾಪಾರನ ಖಂಡಿತವಾಗಿ ಮುಂದಕ್ಕೆ ತರ್ತಾಳೆ. ನಾನು ಅದೇ ಅಂದ್ಕೋತಾ ಇದ್ದೀನಿ ರೀ. ನೋಡೋಣ ಕಪ್ಪನೆ ಸೊಸೆ ಹೇಗೆ ನಾಳೆ ಫ್ರೆಂಚ್ ಫ್ರೈಸ್ ವ್ಯಾಪಾರ ಮಾಡ್ತಾಳೋ ಏನೋ ಎಂದು ಅವರಿಬ್ಬರು ಮಾತನಾಡಿಕೊಳ್ತಾ ಇರ್ತಾರೆ. ಇನ್ನು ಮತ್ತೊಂದು ಕಡೆ ಅನಾಮಿಕಾ ಬೆಡ್ರೂಮ್ ಅಲ್ಲಿ ದುಃಖ ಪಡ್ತಾ ಇರ್ತಾಳೆ. ರಮೇಶ್ ಸಮಾಧಾನಿಸುವ ಪ್ರಯತ್ನ ಮಾಡ್ತಾ ಇರ್ತಾನೆ. ಅನಾಮಿಕಾ ದುಃಖ ಪಡಬೇಡ, ಅಮ್ಮ ಹೇಳಿದ ಹಾಗೆ ಯಾವುದೋ ಒಂದು ಆಲೋಚನೆ ಮಾಡು, ಖಚಿತವಾಗಿ ಸಕ್ಸಸ್ ಬರುತ್ತೆ. ನೀನು ಈ ದಿನ ತುಂಬಾ ಚೆನ್ನಾಗಿ ತಯಾರು ಮಾಡಿದ ಫ್ರೆಂಚ್ ಫ್ರೈಸ್, ಅದೊಂದಲ್ಲದೆ ನೀನು ಎಲ್ಲ ಅಡಿಗೆನೂ ಚೆನ್ನಾಗಿ ಮಾಡ್ತಾ ಇದೀಯಾ. ನೀನು ಮಾಡುವ ಈ ವ್ಯಾಪಾರ ಖಚಿತವಾಗಿ ಸಕ್ಸಸ್ ಆಗುತ್ತೆ. ಹಾಗಿರಿ, ಅತ್ತೆ ಹೇಳಿದಾಗಿಂದ ನಾನು ಕೂಡ ಅದೇ ಆಲೋಚಿಸ್ತಾ ಇದ್ದೀನಿ. ಖಚಿತವಾಗಿ ಅತ್ತೆ ನನ್ನ ಮೇಲೆ ಇಟ್ಟುಕೊಂಡ ನಂಬಿಕೆನ ನಾನು ನಿಲ್ಲಿಸ್ತೀನಿ ರೀ ಎಂದು ಹೇಳಿ ಅನಾಮಿಕಾ ಯಾವ ವಿಧದಿಂದ ತನ್ನ ವ್ಯಾಪಾರವನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗಬೇಕು ಎಂದು ಆಲೋಚಿಸುತ್ತಾ ಇರುತ್ತಾಳೆ. ಇನ್ನು ಮಾರನೇ ದಿನ ಬೆಳಗಾಗುತ್ತದೆ. ಮತ್ತೆ ಯಥಾವಿಧಿಯಾಗಿ ಮರದ ಹತ್ತಿರ ತಮ್ಮ ಫ್ರೆಂಚ್ ಫ್ರೈಸ್ ಗಾಡಿ ಹತ್ರ ಬರ್ತಾರೆ. ಈ ಸಲ ಅನಾಮಿಕಾ ಹೊಸದಾಗಿ ಆಲೋಚಿಸಿ 10 ರೂಪಾಯಿಗೆ 1 ಪ್ಲೇಟ್ ಫ್ರೆಂಚ್ ಫ್ರೈಸ್ ಅನ್ನುವ ಬೋರ್ಡ್ ಅನ್ನು ಅಲ್ಲಿ ಇಡ್ತಾಳೆ. ಅದನ್ನು ನೋಡಿದ ಮೇಲೆ ಅತ್ತೆ ಶಾರದಾ ಸಂತೋಷ ಪಡುತ್ತಾಳೆ. ಹೇಗಾದ್ರೆ ತನ್ನ ಸೊಸೆ ತನ್ನ ವ್ಯಾಪಾರವನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗುವ ಒಳ್ಳೆಯ ಆಲೋಚನೆ ಮಾಡಿದಳು ಎಂದು ತನ್ನಲ್ಲಿ ತಾನೇ ಆಲೋಚಿಸುತ್ತಾಳೆ. ಇನ್ನು ಈ 10 ರೂಪಾಯಿಗೆ ಪ್ಲೇಟ್ ಫ್ರೆಂಚ್ ಫ್ರೈಸ್ ಅನ್ನುವ ಬೋರ್ಡ್ ನೋಡಿ ದಾರಿಯಲ್ಲಿ ಹೋಗ್ತಾ ಇರುವವರೆಲ್ಲರೂ ನಿಂತು ಕಡಿಮೆ ರೇಟಿಗೆ ಫ್ರೆಂಚ್ ಫ್ರೈಸ್ ಬರುತ್ತೆ ಅಂತ ನಿಂತು ತಿಂತಾ ಇರ್ತಾರೆ. ಆ ನಂತರ ತಿಂದವರೆಲ್ಲರೂ ಆ ಫ್ರೆಂಚ್ ಫ್ರೈಸ್ ಚೆನ್ನಾಗಿದೆ ಅಂತ ಮೆಚ್ಕೋತಾರೆ.
ಹಾಗೆ ಕಪ್ಪನೆ ಸೊಸೆ ಅನಾಮಿಕಾ ಅತ್ತೆಯ ಪ್ರೋತ್ಸಾಹದಿಂದ ಫ್ರೆಂಚ್ ಫ್ರೈಸ್ ವ್ಯಾಪಾರದಲ್ಲಿ ವಿಜಯ ಸಾಧಿಸುತ್ತಾಳೆ. ಶಾರದಳ ನಂಬಿಕೆಯನ್ನು, ಆ ಕುಟುಂಬದ ನಂಬಿಕೆಯನ್ನು ನಿಲ್ಲಿಸುತ್ತಾಳೆ. ಆ ಕುಟುಂಬ ಸಂತೋಷದಿಂದ ಜೀವಿಸುತ್ತಾ ಇರುತ್ತೆ.